ಆತ್ಮೀಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ಓಕೆ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುದ್ದಿಗಳ ವಿವರ. ಇಲ್ಲಿ ಚೇಳಿನೊಂದಿಗೆ ಚೆಲ್ಲಾಟ, ಕುಟುಕುವುದಿಲ್ಲ ದಿಟ. ಚೇಳು ಅಂದರೆ ಕುಟುಕುವ ಸ್ವಭಾವ ಸಹಜ, ಆದರೆ ಇಲ್ಲಿ ಚೇಳು ಕುಟುಕುವುದಿಲ್ಲ ಎಂದರೆ ನಂಬುತ್ತೀರಾ? ಹೌದು, ನಂಬಲೇಬೇಕು. ಜೀವಂತ ಚೇಳುಗಳೊಂದಿಗೆ ಆಟವಾಡುವ ಜನ, ಅದನ್ನು ನೋಡುತ್ತಿದ್ದರೆ ಇದು ನಿಜವೇ ಎಂದು ಆಶ್ಚರ್ಯವಾಗುತ್ತದೆ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಕಂದಕೂರು ಗ್ರಾಮದಲ್ಲಿ ಇಂತಹದ್ದೊಂದು ಚಮತ್ಕಾರಿಕ ದೃಶ್ಯ ಕಂಡುಬರುತ್ತದೆ. ನಾಗರ ಪಂಚಮಿ ದಿನ ಮಾತ್ರ ಇಂಥದ್ದೊಂದು ವಿಸ್ಮಯ ನಡೆಯುತ್ತದೆ. ಕಂದಕೂರು ಗ್ರಾಮದ ಹತ್ತಿರ ಇರುವ ಗುಡ್ಡದ ಮೇಲೆ ಇರುವ ಕೊಂಡೆಮ್ಮ ದೇವಿ ದೇವಸ್ಥಾನದಲ್ಲಿ ಇಂಥದ್ದೊಂದು ವಿಸ್ಮಯ ನಡೆಯುತ್ತದೆ. ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಸಿಗುವ ಚೇಳುಗಳನ್ನು ಜನರು ಹಿಡಿದು ಕೈಗಳ ಮೇಲೆ, ತಲೆಯ ಮೇಲೆ, ದೇಹದ ಮೇಲೆ ಹಾಕಿಕೊಂಡು ಖುಷಿ ಪಡುತ್ತಾರೆ. ಕೆಲವೊಬ್ಬರು ನಾಲಿಗೆ ಮೇಲೆ ಇಟ್ಟುಕೊಂಡು ಸಂಭ್ರಮಿಸುತ್ತಾರೆ. ಸರ ಮಾಡಿಕೊಂಡು ಕೊರಳಲ್ಲಿ ಹಾಕಿಕೊಳ್ಳುತ್ತಾರೆ. ಇಷ್ಟೆಲ್ಲ ಮಾಡಿದರೂ ಚೇಳು ಮಾತ್ರ ಯಾರಿಗೂ ಕುಟುಕುವುದಿಲ್ಲ. ಅಪ್ಪಿತಪ್ಪಿ ಕುಟುಕಿದರೂ ದೇವಿಯ ಭಂಡಾರ ಹಾಕಲಾಗುತ್ತದೆ. ದೇವಿಯ ಪವಾಡವೋ ಸ್ಥಳದ ಗುಣವೋ ಇಲ್ಲಿ ಚೇಳು ಮಾತ್ರ ಕಚ್ಚುವುದಿಲ್ಲ ಎನ್ನುವುದೇ ವಿಶೇಷವಾಗಿದೆ. ಈ ಘಟನೆಯನ್ನು ಕಣ್ಣಾರೆ ನೋಡಲು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡಿನಿಂದ ಜನರು ಆಗಮಿಸುತ್ತಾರೆ. ಈ ಸಲ ಕೊರಿಯಾ ದೇಶದಿಂದ ಇಂಥದ್ದೊಂದು ವಿಸ್ಮಯ ನೋಡಲು ಆಗಮಿಸಿದ್ದು ಮತ್ತೊಂದು ವಿಶೇಷವಾಗಿತ್ತು. ಮಲೆನಾಡಿನ ಸೊಬಗಿನಂತೆ ಕಂಗೊಳಿಸುವ ದೇವಸ್ಥಾನ, ಜಾತ್ರೆಗೆ ಬಂದ ಜನತೆ ಚೇಳಿನೊಂದಿಗೆ ಸಂಭ್ರಮಿಸಿ ಹಸಿವಾದೊಡೆ ದೇವಸ್ಥಾನದಿಂದ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಇಂಥದ್ದೊಂದು ಘಟನೆ ಕಣ್ತುಂಬಿಕೊಳ್ಳಬೇಕಾದರೆ ಮತ್ತೊಂದು ವರ್ಷ ಕಾಯಲೇಬೇಕು. ಮುಂದಿನ ವರ್ಷ ನಾಗರ ಪಂಚಮಿಗೆ ಇಲ್ಲಿಗೆ ಆಗಮಿಸಿ ಚೇಳಿನೊಂದಿಗೆ ಸಂಭ್ರಮಿಸಿ. ಸದಾ ಓಕೆ ನ್ಯೂಸ್ ಚಾನಲ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.